ಬೆಳಗಿನ ಬೆಳಕು. ಅರಣ್ಯಕಾಂಡ 1:47-54. ಲೇವಿಯರ ಗುಪ್ತ ಯುದ್ಧ ಭಾಗ 1. ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ನಡೆಯುತ್ತದೆ. 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯುದ್ಧಕ್ಕೆ ಸಿದ್ಧರಾಗಿರುವ ಪುರುಷರನ್ನು ಎಣಿಕೆ ಮಾಡುವಂತೆ ದೇವರು ಮೋಶೆಗೆ ಹೇಳುತ್ತಾನೆ. ಆದರೆ ನಂತರ ದೇವರು ಮೋಶೆಯನ್ನು ತಡೆದು ಲೇವಿಯರ ಬಗ್ಗೆ ಒಂದು ವಿಶೇಷ ಸೂಚನೆಯನ್ನು ನೀಡುತ್ತಾನೆ. ಲೇವಿಯರನ್ನು ಯುದ್ಧ ಮಾಡುವ ಪುರುಷರೊಂದಿಗೆ ಎಣಿಕೆ ಮಾಡಲಾಗುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಲೇವಿಯರು ಪ್ರಯೋಜನವಿಲ್ಲದವರೆಂದಲ್ಲ. ಲೇವಿ ಕುಲದವರು ಮತ್ತೊಂದು ರೀತಿಯ ಯುದ್ಧಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಅವರ ಯುದ್ಧವು ಪವಿತ್ರತೆಯನ್ನು ಕಾಯುವುದಾಗಿದೆ. ಪವಿತ್ರ ವಸ್ತುಗಳ ಬಳಿ ಸೇವೆ ಮಾಡುವುದೇ ಅವರ ಯುದ್ಧ. ಇಸ್ರಾಯೇಲ್ ಪಾಳೆಯದ ಮೇಲೆ ದೇವರ ಕೋಪ ಬರದಂತೆ ತಡೆಯುವುದೇ ಅವರ ಹೋರಾಟ. ಇಸ್ರಾಯೇಲರು ಹೊರಗಿನ ಶತ್ರುಗಳೊಂದಿಗೆ ಹೋರಾಡಬಲ್ಲವರಾಗಿದ್ದರು. ಆದರೆ ಲೇವಿಯರಿಗೆ ಒಳ್ಳೆಯ ಅಪಾಯವನ್ನು ಎದುರಿಸುವ ಜವಾಬ್ದಾರಿ ನೀಡಲಾಗಿತ್ತು. ಅಂದರೆ ಜನರು ದೇವರನ್ನು ಲಘುವಾಗಿ ಪರಿಗಣಿಸಿದಾಗ ಉಂಟಾಗುವ ಅಪಾಯ. ಇದು ಅನೇಕ ಜನರಿಗೆ ಅರ್ಥವಾಗದ ಯುದ್ಧವಾಗಿದೆ. ಏಕೆಂದರೆ ಹೊರಗಿನ ಶತ್ರುಗಳು ಕಣ್ಣಿಗೆ ಕಾಣಿಸುತ್ತಾರೆ, ಆದರೆ ಒಳಗಿನ ಕೊಳೆಯು ಮೌನವಾಗಿ ಆವರಿಸುತ್ತದೆ. ಅಪವಿತ್ರವಾದ ನಡೆ, ಅಜಾಗರೂಕ ಆರಾಧನೆ, ದೇವರ ಸನ್ನಿಧಿಗೆ ಗೌರವ ನೀಡದಿರುವುದು ಮತ್ತು ಯೆಹೋವನ ಭಯವನ್ನು ಕಳೆದುಕೊಳ್ಳುವುದು ಇವು ಒಂದು ರಾಷ್ಟ್ರವನ್ನು ಸೈನ್ಯಕ್ಕಿಂತ ವೇಗವಾಗಿ ನಾಶಪಡಿಸಬಲ್ಲದು. ಅದಕ್ಕಾಗಿಯೇ ದೇವರು ಲೇವಿಯರನ್ನು ನೇಮಿಸಿದನು. ಏಕೆಂದರೆ ದೊಡ್ಡ ಅಪಾಯವು ಹೆಚ್ಚಾಗಿ ಪಾಳೆಯದ ಹೊರಗಿನಿಂದ ಬರುವುದಿಲ್ಲ, ಬದಲಾಗಿ ಪಾಳೆಯದ ಒಳಗಿನಿಂದಲೇ ಬರುತ್ತದೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ಸತ್ಯ. ದೇವರು ತನ್ನ ಜನರನ್ನು ಬರೀ ಬಲಿಷ್ಠ ಹೋರಾಟಗಾರರನ್ನು ಕೊಟ್ಟು ರಕ್ಷಿಸುವುದಿಲ್ಲ. ಆತನು ತನ್ನ ಸನ್ನಿಧಿಯನ್ನು ಕಾಯುವ ಮೂಲಕ ತನ್ನ ಜನರನ್ನು ರಕ್ಷಿಸುತ್ತಾನೆ. ದೇವರ ವಾಸಸ್ಥಾನವು ಕೇಂದ್ರವಾಗಿದೆ ಮತ್ತು ಪವಿತ್ರತೆಯು ಅದರ ಸುತ್ತಲಿರುವ ಬೇಲಿಯಾಗಿದೆ. ಪವಿತ್ರತೆಯು ಮುರಿದು ಬಿದ್ದಾಗ ಎಲ್ಲವೂ ಮುರಿದು ಬೀಳುತ್ತದೆ. ಯೆಹೋವನ ಭಯವೂ ಇಲ್ಲದಾಗ ಜನರು ಆರಾಧನೆಯನ್ನು ಮನೋರಂಜನೆಯಂತೆ, ಪಾಪವನ್ನು ಸಾಮಾನ್ಯ ಜೀವನದಂತೆ ಮತ್ತು ಸತ್ಯವನ್ನು ತಮಗೆ ಬೇಕಾದಂತೆ ಬಗ್ಗಿಸುವ ವಸ್ತುವಿನಂತೆ ಕಾಣಲಾರಂಭಿಸುತ್ತಾರೆ. ಆಗ ಸೈನ್ಯವು ಎಷ್ಟೇ ಬಲವಾಗಿದ್ದರೂ ಪಾಳೆಯವು ದುರ್ಬಲಗೊಳ್ಳುತ್ತದೆ. ಅದಕ್ಕಾಗಿಯೇ ಲೇವಿಯರ ಕರೆಯು ಅಷ್ಟು ಗಂಭೀರವಾಗಿತ್ತು. ಅವರು ಕೇವಲ ಪೀಠೋಪಕರಣಗಳನ್ನು ಸ್ಥಳಾಂತರಿಸುವ ಕೆಲಸಗಾರರಲ್ಲ, ಅವರು ಕೇಂದ್ರ ಬಿಂದುವಿನ ಕಾವಲುಗಾರರಾಗಿದ್ದರು. ಇಡೀ ಸಭೆಯ ಸುರಕ್ಷತೆಗಾಗಿ ಅವರು ದೇವರ ಪವಿತ್ರತೆಯ ಭಾರವನ್ನು ಹೊತ್ತಿದರು. ಲೇವಿಯರನ್ನು ಒಡಂಬಡಿಕೆಯ ಗುಡಾರದ ಮೇಲೆ ನೇಮಿಸಬೇಕು ಮತ್ತು ಅವರು ಅದನ್ನು ಹೊರಬೇಕು ಹಾಗೂ ಕಾಯಬೇಕು ಎಂದು ದೇವರು ಹೇಳುತ್ತಾನೆ. ಇದು ಮತ್ತೊಂದು ಸತ್ಯವನ್ನು ಬಹಿರಂಗಪಡಿಸುತ್ತದೆ. ದೇವರ ಆಲಯಕ್ಕೆ ಯಾವಾಗಲೂ ಸೇವಕರಿರುತ್ತಾರೆ. ಗುಡಾರಗಳಲ್ಲಿ ಹಲಗೆಗಳು, ಪರದೆಗಳು, ಸ್ತಂಭಗಳು, ಬಲಿಪೀಠಗಳು, ದೀಪಗಳು ಮತ್ತು ಪಾತ್ರೆಗಳಿದ್ದವು. ಆದರೆ ಈ ಪವಿತ್ರ ವಸ್ತುಗಳು ತಾವಾಗಿಯೇ ಚಲಿಸಲು ಸಾಧ್ಯವಿರಲಿಲ್ಲ. ಅವುಗಳನ್ನು ಹೊರಲು ದೇವರು ಜನರನ್ನು ಆರಿಸಿಕೊಂಡನು. ಹೀಗೆ ದೇವರ ಸನ್ನಿಧಿಯು ಒಂದು ವರವಾಗಿದೆ, ಆದರೆ ಅದು ಜವಾಬ್ದಾರಿಯೊಂದಿಗೆ ಬರುತ್ತದೆ ಎಂದು ಇಸ್ರಾಯೇಲ್ ಕಲಿತುಕೊಂಡಿತ್ತು. ದೇವರು ನಮ್ಮ ಹತ್ತಿರವಿರಬೇಕೆಂದು ನಾವು ಬಯಸಿದರೆ ಪವಿತ್ರ ವಸ್ತುಗಳನ್ನು ಪವಿತ್ರ ರೀತಿಯಲ್ಲಿ ನಿರ್ವಹಿಸುವುದನ್ನು ನಾವು ಕಲಿಯಬೇಕು. ದೇವರ ವಾಸಸ್ಥಳದ ಹತ್ತಿರವಿರುವುದು ಒಂದು ಸುಂದರವಾದ ಸೌಭಾಗ್ಯ, ಆದರೆ ಅಷ್ಟೇ ಗಂಭೀರವಾದ
ಜವಾಬ್ದಾರಿಯೂ ಹೌದು. ದೇವರು ಸಾಮಾನ್ಯನಲ್ಲ. ಗುಡಾರವು ಸಾಮಾನ್ಯ ಡೇರೆಯಾಗಿರಲಿಲ್ಲ. ಅದು ಪರಮ ಪವಿತ್ರನ ವಾಸಸ್ಥಳವನ್ನು ಪ್ರತಿನಿಧಿಸುತ್ತಿತ್ತು. ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ಕಾಳಜಿ, ಶುದ್ಧತೆ ಮತ್ತು ವಿಧೇಯತೆಯ ಅಗತ್ಯವಿತ್ತು. ಇದು ನಮಗೆ ಎರಡನೇ ಆತ್ಮಿಕ ಅರ್ಥವನ್ನು ತೋರಿಸುತ್ತದೆ. ದೇವರು ತನ್ನ ಜನರನ್ನು ಕೇವಲ ಭಾವನೆಗಳನ್ನು ನೀಡಲು ತನ್ನ ಹತ್ತಿರಕ್ಕೆ ತರುವುದಿಲ್ಲ. ದೇವರು ತನ್ನ ಜನರನ್ನು ಪವಿತ್ರ ಪಾತ್ರೆಗಳನ್ನಾಗಿ ರೂಪಿಸಲು ತನ್ನ ಹತ್ತಿರಕ್ಕೆ ತರುತ್ತಾನೆ. ಅರಣ್ಯದಲ್ಲಿ ಧೂಳು, ಡೇರೆಗಳು, ನಡಿಗೆ, ಆಯಾಸ, ಅಡುಗೆ ಇವೆಲ್ಲವೂ ಸಾಮಾನ್ಯವಾದಂತೆ ಕಂಡರೂ ದೇವರು ತಮ್ಮ ಮಧ್ಯೆ ವಾಸಿಸುತ್ತಿದ್ದಾನೆ ಎಂಬುದಕ್ಕೆ ಗುಡಾರವು ನಿರಂತರ ಜ್ಞಾಪನೆಯಾಗಿತ್ತು. ಅದಕ್ಕಾಗಿಯೇ ಲೇವಿಯರು ಅದರ ಸುತ್ತಲೂ ಪಾಳೆಯ ಹೂಡಬೇಕಾಗಿತ್ತು. ಅವರ ಸ್ಥಾನವು ಆಕಸ್ಮಿಕವಾಗಿರಲಿಲ್ಲ. ಅದೊಂದು ಜೀವಂತ ಸಂದೇಶವಾಗಿತ್ತು. ದೇವರು ಕೇಂದ್ರ ಬಿಂದು, ಪವಿತ್ರತೆಯೇ ಗಡಿ ಮತ್ತು ಸೇವೆ ಎಂಬುದು ಆತನ ಸನ್ನಿಧಿಯನ್ನು ನಾವು ಗೌರವಿಸುವ ಮಾರ್ಗ. ಇದು ಇಸ್ರಾಯೇಲಿನ ಇತಿಹಾಸದಲ್ಲಿ ಹಿಂದೆ ನಡೆದ ಘಟನೆಗೆ ಸಂಪರ್ಕ ಹೊಂದಿದೆ. ಇಸ್ರಾಯೇಲರು ಬಂಗಾರದ ಕರುವಿನಿಂದ ಪಾಪ ಮಾಡಿದಾಗ ಮೋಶೆಯು ಪಾಳೆಯದ ಬಾಗಿಲಲ್ಲಿ ನಿಂತು ಯೆಹೋವನ ಕಡೆಯವರು ಯಾರು ಎಂದು ಕೂಗಿದನು. ಆಗ ಲೇವಿಯ ಪುತ್ರರು ಆತನ ಬಳಿ ಬಂದು ಸೇರಿದರು ಮತ್ತು ದೇವರ ಪವಿತ್ರತೆಗಾಗಿ ತೀವ್ರಾಸಕ್ತಿಯಿಂದ ಕಾರ್ಯನಿರ್ವಹಿಸಿದರು. ವಿಮೋಚನಾ ಕಾಂಡ 32:26-29. ಆ ಕ್ಷಣವು ಲೇವಿಯರನ್ನು ಗುರುತಿಸಿತು. ಅವರು ಜನರ ಗುಂಪಿಗಿಂತ ಯೆಹೋವನನ್ನೇ ಆರಿಸಿಕೊಂಡರು. ಅವರು ಜನಪ್ರಿಯತೆಗಿಂತ ಪವಿತ್ರತೆಯನ್ನೇ ಆರಿಸಿಕೊಂಡರು. ಅವರು ಭಾವನೆಗಳಿಗಿಂತ ವಿಧೇಯತೆಯನ್ನೇ ಆರಿಸಿಕೊಂಡರು. ಅದರ ನಂತರ ಲೇವಿ ಕುಲವು ವಿಶೇಷ ರೀತಿಯಲ್ಲಿ ಗುರುತಿಸಲ್ಪಟ್ಟಿತ್ತು. ನಂತರ ಮೋಶೆಯು ಲೇವಿಯನ್ನು ಆಶೀರ್ವದಿಸಿ ದೇವರ ಒಡಂಬಡಿಕೆಯನ್ನು ಕಾಯುವ ಮತ್ತು ಆತನ ತೀರ್ಪುಗಳನ್ನು ಬೋಧಿಸುವ ಅವರ ಕರೆಯ ಬಗ್ಗೆ ಮಾತನಾಡುತ್ತಾನೆ. ಧರ್ಮೋಪದೇಶ ಕಾಂಡ 33:8-10. ಆದ್ದರಿಂದ ಅರಣ್ಯಕಾಂಡ 1ನೇ ಅಧ್ಯಾಯವು ಕೇವಲ ಲೆಕ್ಕ ಮಾಡುವ ಅಂಕಿ ಅಂಶವಲ್ಲ. ಇದು ದೇವರ ಪ್ರತ್ಯೇಕತೆಯ ಮುಂದುವರಿಕೆಯಾಗಿದೆ. ದೇವರ ಸನ್ನಿಧಿಯನ್ನು ಕಾಯಲು, ಬೋಧಿಸಲು ಮತ್ತು ನಂಬಿಗಸ್ತಿಕೆಯಿಂದ ನಿರ್ವಹಿಸಲು ಲೇವಿ ಕುಲವನ್ನು ಪ್ರತ್ಯೇಕಿಸಲಾಗಿದೆ. ಬಂಗಾರದ ಕರುವಿನ ಆ ಘಟನೆಯಲ್ಲಿ ಮತ್ತೊಂದು ವಿವರವಿದೆ. ಒಂದು ಇಡೀ ಜನಾಂಗವು ಕೆಲವೇ ದಿನಗಳಲ್ಲಿ ವಿಗ್ರಹಾರಾಧನೆಗೆ ಬೀಳಬಹುದಾದರೆ ಯೆಹೋವನ ಭಯವು ಇಲ್ಲದಿದ್ದಾಗ ಹೃದಯವು ಎಷ್ಟು ಬೇಗ ದಾರಿ ತಪ್ಪುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಅದಕ್ಕಾಗಿಯೇ ದೇವರು ನಂತರ ಲೇವಿಯರನ್ನು ಒಂದು ರಕ್ಷಣಾತ್ಮಕ ಗಡಿಯನ್ನಾಗಿ ಮಾಡಿದನು. ಅವರ ಕರೆಯು ಕೇವಲ ಹೊರಲಿಕೆ ಮಾತ್ರವಲ್ಲ, ಅದು ಪಾಳೆಯದಲ್ಲಿ ಯೆಹೋವನ ಭಯವನ್ನು ಉಳಿಸಿಕೊಳ್ಳುವುದಾಗಿತ್ತು. ಅವರ ಸೇವೆಯು ಆತ್ಮಿಕ ಅಸ್ತವ್ಯಸ್ತತೆಯನ್ನು ವಿರುದ್ಧದ ಗೋಡೆಯಂತಿತ್ತು. ಅವರ ವಿಧೇಯತೆಯು ಆರಾಧನೆಯಲ್ಲಿ ಪಾಪದ ಸೋಂಕು ಹರಡದಂತೆ ತಡೆಯುವ ಕಾವಲುಗಾರದಂತಿತ್ತು. ಈಗ ನಾವು ಇದರ ಮುನ್ಸೂಚನೆಯನ್ನು, ಅಂದರೆ ನೂತನ ಸೃಷ್ಟಿಯಲ್ಲಿನ ಹೆಚ್ಚಿನ ವಾಸ್ತವತೆಯನ್ನು ನೋಡೋಣ. ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಲೇವಿಯರು ಪವಿತ್ರ ಕೇಂದ್ರ ಮತ್ತು ಸಾಮಾನ್ಯ ಪಾಳೆಯದ ನಡುವೆ ನಿಂತಿದ್ದರು. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಇದಕ್ಕಿಂತ ಶ್ರೇಷ್ಠವಾದುದು ನಡೆಯುತ್ತದೆ. ದೇವರ ವಾಸಸ್ಥಳವು ಇನ್ನು ಮುಂದೆ ಕೈಯಿಂದ ಮಾಡಿದ ಗುಡಾರದ ದೇವಾಲಯವಲ್ಲ. ದೇವರು ಈಗ ತನ್ನ ಜನರಲ್ಲಿ ವಾಸಿಸುತ್ತಾನೆ. ಸತ್ಯವೇದವು ಹೇಳುವಂತೆ ವಿಶ್ವಾಸಿಗಳು ಜೀವವುಳ್ಳ ದೇವರ ಆಲಯವಾಗಿದ್ದಾರೆ. 2 ಕೊರಿಂಥದವರಿಗೆ 6:16. ನಮ್ಮ ದೇಹವು ಪವಿತ್ರಾತ್ಮನ ಆಲಯವೆಂದು ಅದು ಹೇಳುತ್ತದೆ. 1 ಕೊರಿಂಥದವರಿಗೆ 6:19. ಇದರ ಅರ್ಥ ಕೇಂದ್ರವು ಬದಲಾಗಿದೆ. ದೇವರ ಸನ್ನಿಧಿಯು ಇನ್ನು ಮುಂದೆ ಪಾಳೆಯದ ಮಧ್ಯದಲ್ಲಿರುವ ಒಂದು ಸ್ಥಳಕ್ಕೆ ಸೀಮಿತವಲ್ಲ. ಆತನ ಸನ್ನಿಧಿಯು ನೂತನ ಸೃಷ್ಟಿಯ ಒಳಗಿದೆ. ಅದಕ್ಕಾಗಿಯೇ ಲೇವಿಯರ ಕರೆಯು ವಿಶ್ವಾಸಿಗಳು ಏನಾಗಬೇಕು ಎಂಬುದಕ್ಕೆ ಒಂದು ಚಿತ್ರಣವಾಗಿದೆ. ನೂತನ ಸೃಷ್ಟಿಯ ವಿಶ್ವಾಸಿಯು ಪವಿತ್ರತೆಯ ಕಾವಲುಗಾರನಾಗಲು ಕರೆಯಲ್ಪಟ್ಟಿದೆ. ನಾವು ಇಂದು
ಬಟ್ಟೆ ಅಥವಾ ಪಾತ್ರೆಗಳನ್ನು ಕಾಯುತ್ತಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಮತ್ತು ಸಭೆಯಲ್ಲಿ ದೇವರ ಸನ್ನಿಧಿಯನ್ನು ಕಾಯುತ್ತಿದ್ದೇವೆ. ನಮ್ಮ ಮನಸ್ಸಾಕ್ಷಿಯನ್ನು ಸಿದ್ಧವಾಗಿಟ್ಟುಕೊಳ್ಳುವ ಮೂಲಕ ನಾವು ಅದನ್ನು ಕಾಯುತ್ತೇವೆ. ರಹಸ್ಯ ಪಾಪಗಳನ್ನು ನಿರಾಕರಿಸುವ ಮೂಲಕ ನಾವು ಅದನ್ನು ಕಾಯುತ್ತೇವೆ. ದೇವರ ವಾಕ್ಯವನ್ನು ಗೌರವಿಸುವ ಮೂಲಕ ನಾವು ಅದನ್ನು ಕಾಯುತ್ತೇವೆ. ದೇವರ ಭಯಭಕ್ತಿಯುಳ್ಳ ಆರಾಧನೆಯ ಮೂಲಕ ನಾವು ಅದನ್ನು ಕಾಯುತ್ತೇವೆ. ಪವಿತ್ರ ವಿಷಯಗಳನ್ನು ಲಘುವಾಗಿ, ಅಂದರೆ ತಿಳುವಳಿಕೆ ಇಲ್ಲದವರಾಗಿ ಕಾಣದೇ ಇರುವ ಮೂಲಕ ನಾವು ಅದನ್ನು ಕಾಣುತ್ತೇವೆ. ಪೇತ್ರನು ಹೇಳುವಂತೆ ನಾವು ಪವಿತ್ರ ಯಾಜಕ ವರ್ಗ 1 ಪೇತ್ರ 2:5 ಮತ್ತು ರಾಜವಂಶದ ಯಾಜಕ ವರ್ಗ 1 ಪೇತ್ರ 2:9. ಕ್ರಿಸ್ತನು ನಮಗಾಗಿ, ನಮ್ಮನ್ನು ದೇವರಿಗಾಗಿ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ ಎಂದು ಪ್ರಕಟಣೆ ಗ್ರಂಥ ಹೇಳುತ್ತದೆ. ಪ್ರಕಟಣೆ 1:6. ಆದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ಯಾಜಕತ್ವದ ಕರೆಯು ಕೇವಲ ಒಂದು ಕುಲಕ್ಕೆ ಸೀಮಿತವಾಗಿಲ್ಲ. ದೇವರು ಇಡೀ ಜನಸಮೂಹವನ್ನೇ ಯಾಜಕ ವರ್ಗವನ್ನಾಗಿ ರೂಪಿಸುತ್ತಿದ್ದಾನೆ. ಇದು ಸಣ್ಣ ಕರೆಯಲ್ಲ. ಇದರ ಅರ್ಥ ದೇವರು ಇಂದು ಸಭೆಯನ್ನು ಜಗತ್ತಿನಲ್ಲಿ ತನ್ನ ಜೀವಂತ ಗಡಿಯನ್ನಾಗಿ ಬಳಸುತ್ತಿದ್ದಾನೆ. ಜಗತ್ತು ಕತ್ತಲೆಯಾದಾಗ ಸಭೆಯು ಪವಿತ್ರವಾಗಿರಬೇಕು. ಜಗತ್ತು ದೇವರನ್ನು ಘನಹೀನ ಮಾಡುವಾಗ ಸಭೆಯು ಆತನ ಹೆಸರನ್ನು ಗೌರವಿಸಬೇಕು. ಪಾಪವು ಹೊರಗಡೆ ಸಾಮಾನ್ಯವಾದಾಗ ಸಭೆಯು ಒಳಗಡೆ ಪಾಪವು ಸಾಮಾನ್ಯವಾಗಲು ಬಿಡಬಾರದು. ಸಭೆಯು ಎಚ್ಚರಿಕೆಯ ವಿಭಿನ್ನವಾದಾಗ ವಾತಾವರಣವನ್ನು ಹೊಂದಿರಬೇಕು. ಯೆಹೋವನ ಭಯವು ಅಳಿದು ಹೋಗದಂತೆ ರಕ್ಷಿಸುವುದು ಸಭೆಯ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಪೌಲನು ವಿಶ್ವಾಸಿಗಳಿಗೆ ಶರೀರ ಮತ್ತು ಆತ್ಮದ ಎಲ್ಲ ದುರ್ಗುಣ ಕಲ್ಮಶಗಳಿಂದ ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಳ್ಳೋಣ, ದೇವರ ಭಯದಲ್ಲಿ ಪವಿತ್ರತೆಯನ್ನು ಸಿದ್ಧಪಡಿಸಿಕೊಳ್ಳೋಣ ಎಂದು ಎಚ್ಚರಿಸುತ್ತಾನೆ. 2 ಕೊರಿಂಥದವರಿಗೆ 7:1. ಪೇತ್ರನು ನಾನು ಪವಿತ್ರನಾಗಿರುವಂತೆ ನೀವು ಪವಿತ್ರರಾಗಿರಿ ಎಂದು ಹೇಳುತ್ತಾನೆ. 1 ಪೇತ್ರ 1:16. ಲೇವಿಯರು ಪವಿತ್ರ ವಸ್ತುಗಳನ್ನು ಕಾಯುತ್ತಿದ್ದರು. ನೂತನ ಸೃಷ್ಟಿಯು ಪವಿತ್ರ ಜೀವನವನ್ನು ಕಾಯಬೇಕು. ಆದ್ದರಿಂದ ಇಂದಿನ ಬೆಳಕು ನಮಗೆ ಬಲವಾದ ಮತ್ತು ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಪವಿತ್ರತೆಯು ಇಡೀ ಪಾಳ್ಯವನ್ನು ರಕ್ಷಿಸುತ್ತದೆ ಎಂಬ ಕಾರಣಕ್ಕೆ ದೇವರು ಲೇವಿಯರನ್ನು ಪ್ರತ್ಯೇಕಿಸಿದರು. ಮತ್ತು ಇಂದು ದೇವರು ನೂತನ ಸೃಷ್ಟಿಯನ್ನು, ಅದರ ವಾಸ್ತವತೆಯನ್ನು ರೂಪಿಸುತ್ತಿದ್ದಾನೆ. ಅಂದರೆ ಆತನ ಸನ್ನಿಧಿಯನ್ನು ಕಾಯುವ ಜವಾಬ್ದಾರಿಯನ್ನು ಹೊರುವ ಮತ್ತು ಆರಾಧನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಯಾಜಕ ಜನರನ್ನು ಆತನು ಸಿದ್ಧಪಡಿಸುತ್ತಿದ್ದಾನೆ. ನಾಳೆಯ ಬೆಳಕಿನಲ್ಲಿ ನಾವು ಮತ್ತೊಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋಣ. ಲೇವಿಯರು ಗುಡಾರದ ಸುತ್ತಲೂ ಪಾಳೆಯ ಹೂಡಿದರು. ಇದರಿಂದ ಇಸ್ರಾಯೇಲ್ ಸಭೆಯ ಮೇಲೆ ದೇವರ ಕೋಪ ಬರುವುದಿಲ್ಲ. ಇದು ಇಂದು ಸಭೆಗೆ ಹೇಗೆ ಅನ್ವಯಿಸುತ್ತದೆ? ದೇವರು ನಮ್ಮನ್ನು ಕೃಪೆಯ ಗುರಾಣಿಯಾಗಿ ಹೇಗೆ ಬಳಸುತ್ತಾನೆ ಮತ್ತು ಇಡೀ ಶರೀರವು ರಕ್ಷಿಸಲ್ಪಡುವಂತೆ ನಾವು ಹೇಗೆ ಜೀವಿಸಬೇಕು ಎಂಬುದನ್ನು ನಾವು ನೋಡೋಣ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ನಿನ್ನ ಸನ್ನಿಧಿಯು ಅಮೂಲ್ಯವಾದುದು ಮತ್ತು ನಿನ್ನ ಪವಿತ್ರತೆಯು ಸತ್ಯವಾದುದು ಎಂದು ನಮಗೆ ಕಲಿಸಿದ್ದಕ್ಕಾಗಿ ವಂದನೆಗಳು. ಲೇವಿಯರಂತೆ ನಮ್ಮ ಹೃದಯಗಳನ್ನು ಪ್ರತ್ಯೇಕಿಸು. ಆಗ ಬಹುಸಂಖ್ಯಾತರು ಬೇರೆ ಹಾದಿಯಲ್ಲಿ ಹೋದರೂ ನಾವು ನಿನ್ನ ಕಡೆಯನ್ನೇ ಆರಿಸಿಕೊಳ್ಳುತ್ತೇವೆ. ನಮ್ಮನ್ನು ಪವಿತ್ರತೆಯನ್ನು ಕಾಯುವ, ನಿನ್ನ ವಾಕ್ಯವನ್ನು ಗೌರವಿಸುವ ಮತ್ತು ಭಕ್ತಿಯಿಂದ ನಿನ್ನನ್ನು ಆರಾಧಿಸುವ ಯಾಜಕ ಜನರನ್ನಾಗಿ ಮಾಡು. ಅಜಾಗರೂಕ ಜೀವನ, ಅಜಾಗರೂಕ ಆರಾಧನೆ, ರಹಸ್ಯ ಪಾಪಗಳಿಂದ ನಮ್ಮನ್ನು ಕಾಪಾಡು. ನಿನ್ನ ಭಯವನ್ನು ನಮ್ಮೊಳಗೆ ನಿರ್ಮಿಸು ಮತ್ತು ನಮ್ಮ ಜೀವನವನ್ನು ನಿನ್ನ ಜನರ ಮಧ್ಯೆ ಇರುವ ನಿನ್ನ ವಾಸಸ್ಥಳವನ್ನು ರಕ್ಷಿಸುವ ಬಲವಾದ ಗಡಿಯನ್ನಾಗಿ ಮಾಡು. ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ಆಮೆನ್.